ಇದು ನನ್ನ ಜಾಗ. ಇಲ್ಲಿ ಯಾರಿರಕ್ಕೂ ನಾನು ಬಿಡಲ್ಲ. ಇದು ನನ್ನ ಜಾಗ. ಅಯ್ಯಪ್ಪ, ಮನೆ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗೋತು. ಏನಿದು ವಿಪರೀತ ತಲೆನೋವು ನನಗೆ. ಯಾಕೋ ಒಂಥರ ಆಗ್ತಾಯಿತ್ತಲ್ಲ. ಈ ಮನೆಗೆ ಬಂದಾಗಿಂದ ಸಮಾಧಾನ ಇಲ್ಲ, ಯಾಕಂತ ಗೊತ್ತಾಗೋಲ್ತು. ಯಾಕೋ ಏನೋ ಒಟ್ಟು ಒಂಥರ ತಲೆ ಹೊಡ್ತಾ, ಒಂಥರ ಸಮಾಧಾನ ಇಲ್ಲ. ಕಸಿರಿಸಿ ಆಗ್ತೈತಿ. ಯಾಕಿರ್ಬೇಕು? ಏನು ನೋಡಕತ್ತಿ? ಅವ ಯಾಕೋ ತಲೆ ಜಗ್ಗ ನೋವ್ತೈತಿ ಬೇ. ತಲೆ ನೋವ್ತೈತಿ, ಕೈಕಾಲು ಒಂಥರ ಜಗ್ತಾ, ಏನೋ ಒಂಥರ ಮೈ ವಜ್ಜಾದಂಗೆ ಅನ್ಸಾತ್ಬಿಟ್ಟತವ. ಇಷ್ಟೊತ್ತಾನ ಕೆಲಸ ಮಾಡಿಯಲ್ಲ, ಅದಕ್ಕೆ ಮನೆಯೆಲ್ಲ ಒಗಟ್ಟು ಮಾಡಿ ಸ್ವಚ್ಛ ಮಾಡಿಟ್ಟಿವಲ್ಲ, ಅದಕ್ಕೆ ಹಿಂಗಾಗತ್ತೈತಿ. ಯವ್ವ ಸಾಕಾಗೋತವ. ನನಗೂ ಅಡುಗೆ ಮನೆ ಹೊಂದ್ಸ್ಕೊಳ್ಳೋಷ್ಟೊತ್ತಿಗೆ ಸಾಕಾಗೋತು. ನಿನ್ನ ಕ್ವಾಣಿ ಆಮೇಲೆ ಪಡ್ಸಾಲಿ ಎಲ್ಲ ಸ್ವಚ್ಛ ಮಾಡಿಯಲ್ಲ, ಈಗ ಅದು ನೋಡ್ಕೊತನ ಬಂದಲ್ಲ, ನಿಂಗೆ ಹೆಂಗೆ ಅನಿಸ್ತು? ಮಾಡಿ ನೋಡಿ ಹೊರಗೆ ಎಷ್ಟು ಚಂದ ಕುರ್ಚಿ ಗಿರ್ಚಿ ಹಾಕೊಂಡ್ಸಿಟ್ಟಿ ಅಲ್ಲ. ಇಷ್ಟೊತ್ತಾತು, ನಿಮ್ಮಪ್ಪ ಇನ್ನೂ ಬರಲೇ ಇಲ್ಲಲ್ಲ. ನಾನು ಅದೇ ನೋಡತ್ತೀನಿ, ಅಪ್ಪ ಇನ್ನೂ ಬರಲೇ ಇಲ್ಲ. ಹೋಗ ಇವಾಗ ಹೊಸ ಜಾಗ ಅಲ್ಲ. ಇಲ್ಲರ ಆಜು ಬಾಜು ಯಾವ ಹೆಣ್ಮಕ್ಳು ಇಲ್ಲಲ್ಲ. ನಂಗೆ ಅದೇ ಒಂದು ನಮೂನೆ ಆಗಕತ್ತೈತಿ. ಆಜು ಬಾಜು ನೋಡಿದ್ರೆ ಯಾರೂ ಇಲ್ಲ. ಅಂದರೆ ಆಜು ಬಾಜು ಅಂದರೆ ಅವಾಗೆಲ್ಲ ನಾ ಊರಾಗೆಲ್ಲ ಬಾಜು ಮನೆಗಳು ಇರ್ತಾವಲ್ಲ, ಹಂಗಿಲ್ಲ ನೋಡಿಲ್ಲ. ಒಂದು 2 ಮನೆ ದಾಟಿ ಮತ್ತೊಂದು ಮನೆ ಹಿಂಗದಾವು. ಹೊರಗೆ ಹೋಗಿ ನಿಂತರು ಕತ್ಲು ಗಡ್ದವ. ಕತ್ಲು ಹೊರಗೆ ತುಳಸಿ ಗಿಡಕ್ಕೆ ದೀಪ ಹಚ್ಚಿಟ್ಟಿ? ಅಯ್ಯೋ ಅವ ನಂಗಾಗಲ್ಲ, ನಂಗೆ ಸುಸ್ತಾಗೈತಿ. ನೀನೇ ಹೋಗಿ ರೆಡಿ ಮಾಡೆಲ್ಲ ಹಚ್ಚಿಡು. ಆತ ಹಂಗ ನಿಮ್ಮ ಅಪ್ಪ ಫೋನ್ ಹಚ್ಚಿ ಬರಾತಿದ್ರೆ ಒಂದು ದೊಡ್ಡದೊಂದು ಲೈಟ್ ತುಂಬ ಅಂತ ಹೇಳು. ಎಲ್ಲ ಅಂಗಳ ಬೆಳಕಾಗ್ಬೇಕು ನೋಡಿ. ಆ ಥರದ್ದು ಕತ್ಲು ಗಡ್ದು ಹೆದ್ರಿಕ್ ಬಂದಂಗೆ ಆಕತಿ. ಆತು. ದೇವ್ರೆ, ಒಂದು ದೀಪ ಹಚ್ಚಿಡ್ತಂತ ತಡಿಪ. ಶ್ರೀ ತುಳಸಿ ದಯೆ ಮಾಡಮ್ಮ. ಅವ ಅಪ್ಪು ಫೋನ್ ಮಾಡಿದ್ದೆ, ಹೇಳೇನಿ ಲೈಟ್ ತೊಂಬರಕ್ಕ. ಆದ್ರೆ ಅವ ಈ ತುಳಸಿ ಗಿಡ ಎಲ್ಲ ಪೂರ್ತಿ ಒಣಗಿ ಬಿಟ್ಟತಲ್ಲ. ಅಯ್ಯೋ ಹೌದವ ಯವ್ವ, ಮನೆ ಬಕ್ಕಲಾಗ ತುಳಸಿ ಗಿಡ ಒಣಗಬಾರ್ದು ಅಂತಾರೆ. ಯಾರು ಇದ್ದಿಲ್ಲಲ್ಲ, ಹಂಗಾಗಿ ನೀರು ಹಾಕ್ಲಾರ್ದಕ್ಕೆ ಒಣಗಿರ್ಬೇಕಿದೆ. ಬೆಳಗ್ಗೆ ಬಿಡೋದು ಬಿಟ್ಟು ಈ ಒಣಗಿದ ಗಿಡ ಕಿತ್ತೋಗೋದು. ಒಂದು ಚಲೋದು ಯಾವ್ದಾರ ಗಿಡ ತಂದು ಹಚ್ಚಿ ಪೂಜೆ ಮಾಡಬೇಕು. ನಾಳೆ ಅವರ ಶುಕ್ರವಾರ ಅಲ್ಲ, ಒಳ್ಳೆ ದಿನ ಐತಿ. ತಡಿ ನೀ ಇಲ್ಲೇ ಇರ. ಅಲ್ಲೊಂದೆರಡು ಲೈಟ್ ಹತ್ತಾವಲ್ಲ ಮನೆ ಬಕ್ಕಲಾಗ, ಯಾರೂ ಹೆಣ್ಮಕ್ಳು ಕುಂತಂಗೆ ಅದಾರ. ಅವ್ರಂತೆಲ್ಲ ಹೋಗಿ ತುಳಸಿ ಗಿಡ ಅದಾವನ್ನ ಕೇಳ್ಕೊಂಬರ್ತೀನಿ. ಅದ ಅಲ್ಲಿ ಕುಂತಾರಲ್ಲ ಹೆಣ್ಮಕ್ಳು, ಕೇಳ್ಕೊಂಬರ್ತೀನಿ ತಡಿ. ಹೋಬಾ. ಸರಿ, ನಾನು ಒಳಗೆ ಮಕ್ಕೋತೇನೆ. ಮಕ್ಕೋಬೇಡ, ನಾನು ಚೂರು ದಾಲ್ ಮಾಡಿಟ್ಟೇನಿ. ಬ್ಯಾಳಿ ಪಾಲಕ್ ಹಾಕಿ ಒಂದು ಸ್ವಲ್ಪ ಬಿಸಿಯನ್ನು ಇಟ್ಬಿಡು. ಇವತ್ತು ಯಾರು ರೊಟ್ಟಿ ಚಪಾತಿ ಏನು ಮಾಡಕ್ಕೆ ಹೋಗುದಿಲ್ಲ. ಸ್ವಲ್ಪ ಬಿಸಿಯನ್ನು ಇಟ್ಬಿಡು, 1-2 ಗ್ಲಾಸ್ ಇಟ್ಬಿಡು. ರೊಟ್ಟಿ ಚಪಾತಿ ಇಲ್ಲಲ್ಲ, ಇದನ್ನ ಹೊಡ್ತು ಮುಂದೆ ಮಕ್ಕೊಂಬಿಡು ಅಂತ. ಏನಂತೆ? ಆತು. ಅಕ್ಕರ ಕೇಳವಲ್ದನ. ಗಿರ್ಜಂದು ಅಕ್ಕ, ಆ ಮನೆಗೆ ಯಾರು ಬಂದಂಗೆ ಆಯ್ತು ಅಲ್ಲ. ಹ್ಞೂ ನೋಡ, ಬೆಳಗ್ಗೆ ಏನು ಸಾಮಾನು ಬಂದು ಇಳಿಸಾಕತ್ತಿದ್ರಪ್ಪ. ಏನಪ್ಪ ಒಟ್ಟು ಗೊತ್ತಿಲ್ಲ, ಯಾರೂ ಬಂದಂಗೆ ಆತಂಗಾರೆ. ಆ ಮನೆದು ವಿಚಾರಾಗಿ ಅವ್ರದಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಪಾಪ ಅಲ್ಲ, ನಮ್ದಿಗೆ ಹೇಳೋಣ. ಅಯ್ಯೋ ದೇವ್ರೆ, ಬೇಡ ಸುಮ್ಮನಿರು. ಹೋದ್ಸಲ ಯಾವಕ್ಕೆ ಒಬ್ಬಕ್ಕೆ ಬಂದಿದ್ಲು, ಆಕೆ ಹೇಳಿದ್ದಕ್ಕೆ ಆಕೆ ಮನೆ ಖಾಲಿ ಮಾಡ್ಕೊಂಡು ಹೋಗುವತ್ನಾಗ ತಣ್ಣಗಿರ್ಬೇಕು. ಬೇಡ, ಇವ್ರು ಇಂತಿಂತದ್ದು ಹೇಳಿದ್ರು ಅಂತ ಹೇಳೋಗ್ಬಿಟ್ಲು. ಹೇಳೋಗತ್ಲೆ ಆಕಿ ಮನೆ ಓನರ್ ಅಕ್ಕಿ ಅದಳಲ್ಲಕ್ಕಿ, ಯಾರಕ್ಕಿ ರೇಣವ್ವ, ಎಷ್ಟು ಜಗಳ ಮಾಡಿದ್ಲು ನಮ್ಮ ಜೋಡಿ. ಜಗಳ ಮಾಡಿ ಅಯ್ಯೋ ಎಷ್ಟೆಲ್ಲ ಗಲಾಟೆ ಮಾಡಿಬಿಟ್ಲು. ಇನ್ನೊಂದ್ಸಲ ಯಾರು ನಮ್ಮ ಮನೆಗೆ ಬಾಡಿಗೆ ಬಂದವ್ರ ಮುಂದೆ ಏನಾರ ಹೇಳಿದ್ರೆ ಮತ್ತೇನಿಲ್ಲ ನಿಮ್ಮನ್ನ ಆಮೇಲೆ ಸೀದಾ ಪೊಲೀಸ್ ಕಂಪ್ಲೇಂಟೇ ಕೊಡ್ತೀನಿ. ನಿಮ್ಮನ್ನು ಇಲ್ಲಿ ಬಾಳೆ ಮಾಡಕ್ಕೆ ಬಿಡಲ್ಲ, ನೋಡ್ತೀರಿ. ಇಲ್ಲ ನಿಮ್ಮ ಹೆಸರು ಬರ್ದಿಟ್ಟು ಇಲ್ಲೇ ನಿಮ್ಮ ಮನೆ ಬಕ್ಕಲಾಗ ಬಂದು ಊರ್ಲಾಕೋತೇನೆ, ಏನಂತ ತಿಳ್ಕೊಂಬಿಟ್ಟಿರಿ ಅಂತ ಎಷ್ಟೆಲ್ಲ ಮಾತಾಡಿದ್ರು. ಹೌದಿಲ್ಲ? ಮತ್ತೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ಈಗ ಹೆಂಗಿರಕತ್ತಿ? ಆ ಮನೆಗೆ ಹೊಸ್ದಾಗಿ ಬಾಡಿಗೆ ಬಂದಕ್ಕೆ ಅವರ ಅಲ್ಲ ಯಾರು? ಓ ಹೌದು, ಅರೇ ಅವರು ಪರಂದು ಅಕ್ಕಂದು ಗರ್ಗೆ ಪಾಸ್ಗೆ ಬರ್ತಾ ಇಲ್ಲ. ಹೌದೌದು, ನಡಿ ನೋಡೋಣ. ಯಾರು ನೀವು? ನಿಮ್ಮನ್ನ ನಾನು ಇವತ್ತ ನೋಡಕತ್ತಿರೋದು. ಅದ ನನ್ನ ಹೆಸರು ಇದು ಶಾಂತಕ್ಕ ಅಂತ ಹೇಳ್ರಿ, ಶಾಂತವ್ವ ಅಂತೇಳಿ. ನಿಮ್ಮ ಹೆಸರು ಯಾಕಾರ? ಪಾರ್ವತಿ ಅಂತೇಳಿ. ಓಹೋ ಪಾರಕರನ್ರಿ. ಅಂದಂಗ ಪಾರಕರ, ನಾವು ಈ ಓಣಿಗೆ ಹೊಸದಾಗಿ ಬಂದೇವ್ರಿ ಬಾಡಿಗೆ. ಅದು ನಮ್ಮ ಮನೆಯವ್ರಿಗೆ ಬ್ಯಾಂಕ್ನಾಗ ಕೆಲಸ ಮಾಡ್ತಾರ್ರಿ. ಅವ್ರಿಗೆ ಇಲ್ಲಿಗೆ ಅದು ಎಂತದ ಟ್ರಾನ್ಸ್ಫರ್ ಆಗೈತ್ರಿ. ಹಾಗಾಗಿ ಇಲ್ಲಿ ಬಂದಿದ್ದು ನೋಡ್ರಿ, ಗೌರ್ಮೆಂಟ್ ನೌಕರಿ ರೀ. ಅದಕ್ಕೆ ಇಲ್ಲೇ ಹೊಸದಾಗಿ ಅಂದ್ರೆ ಇವತ್ತು ಬಂದೇವ್ರಿ. ಬಂದು ಒಂಚೂರು ಮನೆ ಅದು ಒಗಾಟ್ ಮಾಡ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು ಇಷ್ಟೊತ್ತೇ ಆತ್ರಿ ಕೆಲಸ ಎಲ್ಲ ಮುಗಿದು ಈಗ ಹೊರಬಿದ್ದೀವಿ ನೋಡ್ರಿ. ಅದಕ್ಕೆ ಮತ್ತೆ ಆಜು ಬಾಜುಗೆ ಒಂದು ಸ್ವಲ್ಪ ಮಾತಾಡಿ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದೆ. ನೀವು ಕಂಡ್ರಲ್ಲ ಅದಕ್ಕೆ. ಅಂದಂಗೆ ನೀವು ಮನ್ಯಾಗ ಇರ್ತೀರಿ ಯಾಕಾರ? ಏನು ನೀವು ಆ ಮನೆಗೆ ಬಾಡಿಗೆ ಬಂದಿರ? ಯಾಕ್ರಿ? ಹೌದ್ರಿ, ಅದು ಆ ಮನೆ ನೀವು ನಿಮ್ಗೆ ಯಾರು ಹೇಳಿದ್ದು ಬಾಡಿಗೆ ಐತಂತ? ಪರಕ? ಓ ನೀವು ಆ ಮನೆಗೆ ಬಾಡಿಗೆ ಬಂದವ್ರನ್ರಿ? ಕ್ಯಾಂಟ್ರ್ ಗಾಡಿ ಬಂದು ಇಳಿಸ್ತಲ್ರಿ. ಹೌದ್ರಿ.
ಅಂದಂಗ ನಮಗೆ ಇವ್ರಿ ಕಮಲಾಕರ್ ಅಂತ ಒಬ್ರು ಅದಾರ್ರಿ ನಮ್ಮ ಮನಿಯವ್ರು ಕೆಲಸ ಮಾಡ್ತಾರಲ್ಲ ಹಂಗೆ ಅವರು ಬ್ಯಾಂಕ್ನೇ ಮಾಡ್ತಾರಂತ್ರಿ ಅವ್ರಿಗೆ ಹೇಳಿಟ್ಟಿತ್ತಂತೆ ಹಂಗಾಗಿ ಅವ್ರು ಹೇಳಿದ್ರಿ ಇದು ಕಮಲಾಕರ್ರ ಯಾರನ್ರಿಪ್ಪ ನಮಗೆ ಗೊತ್ತಿಲ್ಲ ಬಿಡ್ರಿ ವಿಚಾರಿಸಿರಲ್ರಿ ಯಾಕಾರ ಮನಿ ಬಗ್ಗೆ ಚಂದಾಗಿ ವಿಚಾರಿಸಿ ಬಂದಿರಲ್ರಿ ಬರಕ ಸುಮ್ಮನಿರು ಹಾಂ ರೀ ವಿಚಾರ್ಸಕ್ಕೆ ಏನೈತ್ರಿ ಬಾಡಿಗೆ ಐತೆ ಅಂದ್ರಲ್ಲ ನಾವು ಸರ್ತಿಗೂ ಇದ ಫಸ್ಟ್ ಅಲ್ರಿ ನಮ್ಮ ಮನಿಯವ್ರದ್ದು ಹಿಂಗೆ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆಗ್ತಿರ್ತೈತ್ರಿ ಅವಾಗ ಬರೇ ಹೊಸ ಮನಿಗೆ ಹೋಗುದ ಎಷ್ಟು ಸಲ ಹೋಗ್ಯವ್ರಿಪ್ಪ ಹಂಗೆ ಇಲ್ಲಿ ಬಂದಿದ್ದಷ್ಟೇ ವಿಚಾರಿಸಿಲ್ರಿ ನೀವು ಆ ಮನಿ ಒಳಗೆ ನೋಡಿರಿ ಬರ್ರಿ ನಮಗೂ ನಿಮ್ಮೆಲ್ಲರ ಪರಿಚಯ ಆದಂಗೆ ಆತ ಬರ್ರಿ ಒಂದು ಕಪ್ ಚಾ ಮಾಡ್ತೇನೆ ಅಷ್ಟು ಕುಡಿದು ಬರುವಂತ್ರಿ ಬರ್ರಿ ಯಾಕಾರ ಎಲ್ಲರೂ ಬರ್ರಿ ನಮ್ಮ ಮನೆಗೆ ಬರ್ರಿ ಇಲ್ಲ ನಾವು ಆ ಮನೆಗೆ ಬರೋಲ್ಲ ಇಲ್ಲ ನಾವು ಬರಲ್ಲ ಅಂದಾಗ ನೀವು ಪರಿಚಯ ಮಾಡ್ಕೊಳಕಂತೇಳಿ ಬಂದ್ರೇನ್ರಿ ಹಾಂ ಪರಿಚಯ ಮಾಡ್ಕೊಳಕ್ಕೆ ಬಂದಿದ್ದೆ ಆಮೇಲೆ ನಮ್ಮ ಮನೆ ಬಕ್ಲ ಒಂದು ತುಳಸಿ ಗಿಡ ಪೂರ್ತಿ ಒಣಗಿಬಿಟ್ಟತ್ರಿ ಅದಕ್ಕೆ ಒಂದು ಚಲೋದೊಂದು ತುಳಸಿ ಗಿಡ ಹಚ್ಚೋಣ ಅಂತ ನಿಮ್ಮ ಮನೆಗೆ ಏನಾರ ಒಂದು ಯಾವ್ದಾರ ತುಳಸಿ ಆಗಿ ಎಕ್ಸ್ಟ್ರಾ ಯಾವ್ದಾರ ತುಳಸಿ ಗಿಡ ಐತೇನ್ರಿ ಒಂದು ಸ್ವಲ್ಪ ಇದ್ರೆ ಕೊಡ್ರಲ್ಲ ನಾಳೆ ಶುಕ್ರವಾರ ಜಳಕ ಮಾಡಿ ಬೆಳಗ್ಗೆ ಪೂಜೆ ಮಾಡಿ ಹಚ್ಚಿಬಿಡ್ತೇನಂತ ಏನಂತೀರಿ ಅದಕ್ಕೆ ಕೇಳಕ್ಕಂತೇಳಿ ಬಂದು ನೋಡ್ರಿ ಅಲ್ಲ ಮನೆಗೆ ಬರೋದೇನ ಬಂದ್ರಿ ಒಂದು ಹೋಮ ಶಾಂತಿ ಪೂಜೆ ಏನಾರ ಮಾಡಿಸ್ಕೊಂಡಾರ ಬರ್ಬೇಕು ಬೇಡ್ರಿ ಹಂಗೆ ಬಂದ್ಬಿಟ್ರಿ ಇಲ್ಲ ಅಂದರೆ ಸರ್ತಿಗೂ ಏನು ಮಾಡ್ಸಿರಂಗಿಲ್ರಿ ಯಾವ್ದಾರ ಹಬ್ಬ ಹುಣ್ಣು ಇದ್ದಾಗ ನಮ್ಮ ಮನೆಗೆ ಏನಾರ ಮಾಡಿಸು ಇದ್ದಾಗ ಅಷ್ಟೇ ಮಾಡಿಸ್ತೀವಿ ಯಾಕ್ರಿ ಹಂಗೆ ಅನ್ನಕತ್ತೀರಿ ಮಾಡಿಸ್ಬೇಕಿತ್ತ ಅಲ್ಲ ಅಕ್ಕಾರ ಆಗಲಿಂದ ಯಾಕ ಆ ಮನೆ ಬಗ್ಗೆ ಒಂದು ನಮ್ಮನಿನ ಮಾತಾಡತ್ತೀರಿ ಏನಾತ್ರಿ ಅಕ್ಕಾರ ಏನಿಲ್ರಿ ಹಂಗೆ ಕೇಳಲಿಲ್ಲ ಅಂದರೆ ಆ ಮನೆ ಪೂಜೆ ಪುನಸ್ಕಾರ ಅದು ಮಾಡಿಸಿದ್ರೆ ಒಂದು ಸ್ವಲ್ಪ ಶಾಂತಿ ನೋಡ್ರಿ ಭಾಳ ದಿನದಿಂದ ಬಾಗ್ಲಾಕೈತಲ್ಲ ಮನೆಗೆ ಯಾರೂ ಇಲ್ಲ ಅದ್ರ ಸಂಬಂಧ ಅದಕ್ಕೆ ಓ ಹೌದನ್ರಿ ಈ ಮನೆಗೆ ಯಾರೂ ಇಲ್ಲನ್ರಿ ನಮಗಿಂತ ಮುಂಚೆ ಯಾರು ಬಾಡಿಗೆ ಇದ್ರು ನಿಮಗಿಂತ ಮುಂಚೆ ಒಬ್ಬರು ಯಾರಂದ್ರೆ ಅವ್ರ ಹೆಸರು ಅಷ್ಟು ಗೊತ್ತಿಲ್ಲ ರೀ ಯಾಕಂದ್ರೆ ಆ ಹೆಣ್ಮಗಳು ಇದ್ದಿದ್ದೇ ಒಂದೊಂದೂವರೆ ತಿಂಗಳು ಅಷ್ಟೇ ಒಂದು ಸಲನೇ 2 ಸಲ ಅಷ್ಟೇ ಮಾತಾಡ್ಸಿದ್ದೆ ಆಮೇಲೆ ಅವ್ರ ಜೊತೆ ನಾವು ಮಾತೇ ಆಡಿಲ್ಲ ಹಾಗಾಗಿ ನಂಗೆ ಅವ್ರ ಹೆಸರು ಗೊತ್ತಿಲ್ಲ ಬಟ್ ಇಬ್ಬರು ಹೆಣ್ಮಕ್ಳು ಗಂಡ ಹೆಂಡತಿ ಒಬ್ಬ ಮಗನ ಏನೋ ಒಂದು 5 ಮಂದಿ ಬಂದಿದ್ರು ರೀ ಬಂದ ಅವಾಗ ಒಂದೊಂದೂವರೆ ತಿಂಗಳು ಖಾಲಿ ಮಾಡ್ಕೊಂಡು ಹೋಗೇ ಬಿಟ್ರು ಅವರು ಅವಾಗಿಂದ ಅಂದರೆ ಒಂದು 6 ತಿಂಗಳಿಂದ ಖಾಲಿನೇ ಐತೆ ನೀವು ಮನೆ ಪೂರ್ತಿ ಅಡ್ಡಾಡಿ ಎಲ್ಲ ಮನೆ ಹೋಗ ಸ್ವಚ್ಛ ಮಾಡಿ ಎಲ್ಲ ಇದು ಮಾಡಿ ಸಾಮಾನು ಹೊಂದ್ಸೇ ಬಿಟ್ರಾ ಈಗ ಇಲ್ಲೇ ಇರೋದಾ ಹ್ಞೂ ರೀ ಇಲ್ಲೇ ಇರೋದು ಈಗ ಹೊಳೆ ಟ್ರಾನ್ಸ್ಫರ್ ಆಗೋ ಮಟ್ಟ ನಾಳೆ ನನ್ನ ಮಗಳಿಗೆ ಇಲ್ಲೇ ಹೋಗಿ ಕಾಲೇಜಿಗೆ ಭೇಟಿಯಾಗಿ ಬಾ ಅಂತ ಹೇಳೇನಿ ನನಗೆ ಈಗ ಯಾರು ಫ್ರೆಂಡ್ಸ್ ಇಲ್ದಂಗೆ ಆಗಿತ್ತು ನೋಡ್ರಿಪ್ಪ ನೀವೆಲ್ಲ ಸಿಕ್ಕಿದ್ದು ಭಾರಿ ಖುಷಿ ಆಯ್ತು ಇವತ್ತು ಬರಲಿಲ್ಲ ಅಂದರೆ ಅಡ್ಡಿ ಇಲ್ಲ ನಾಳೆರ ಒಂದು ಸ್ವಲ್ಪ ಮನೆ ಕಡೆ ಬಂದು ಹೋಗ್ರಲ್ಲ ನಿಮ್ಮ ಕೆಲಸ ಆಗಿಂದ ಒಂಚೂರು ಬರ್ರಿ ಅಕ್ಕಾರ ಎಲ್ಲರೂ ಚಾ ಕುಡಿಯುವಂತ್ರಿ ನನಗೂ ಒಂಥರ ಈಗ ಅಲ್ಲೇ ನಾಳೆ ಮನೆಗಿದ್ವಲ್ರಿ ನಮ್ಮ ಮನೆಗೂ ಬರ್ತಿದ್ರು ನಾವು ಅವ್ರ ಮನೆಗೆ ಹೋಗಿದ್ವಿ ಭಾರಿ ನಮ್ದು ಒಡನಾಟ ನನಗೆ ಇಲ್ಲೊಂಥರ ಕೈಕಾಲು ಕಟ್ಟಿ ಹಾಕ್ದೆ ಅನ್ಕತ್ತೆ ನನಗೆ ಓತು ಮಾತಾಡ್ಕೊಂತ ಇರಬೇಕು ಫ್ರೆಂಡ್ಸ್ ಬೇಕು ಅನಿಸ್ತೈತೆ ಅದಕ್ಕೆ ಒಂದು ಸ್ವಲ್ಪ ಬರ್ಕೊಂತೀರಿ ಅಕ್ಕಾರ ಇಲ್ಲ ನೀವು ತಪ್ಪು ತಿಳ್ಕೊಬೇಡ್ರಿ ಏನಂದ್ರೆ ನಿಮ್ಮ ಹೆಸರು ಶಾಂತಕರ ನಾವು ಮಾತ್ರ ಆ ಮನೆ ಕಡೆ ಹೆಜ್ಜೆನೂ ಇಡೋದೆಲ್ಲ ಬರೋದು ಇಲ್ರಿ ಬೇಜಾರು ಮಾಡ್ಕೋಬೇಡ್ರಿ ನೀವೇ ನಿಮಗೆ ಬೇಸರದಾಗ ಬೇಕಾದ್ರೆ ಒಂದು ತಾಸು ಬಂದು ಹೋಗ್ರಿ ಯಾಕೆ ಏನಾದ್ರಿ ಅದು ಅಕ್ಕಾರ ನಾ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ ಅದು ಈ ಮುಂಚೆ ನಿಮ್ಗಿಂತ ಇದ್ರಲ್ರಿ ಶಾಂತ ಓಹೋ ಆಗ್ಲೇ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟೇನ ನಮಸ್ಕಾರ ರೀ ಅಕ್ಕಾರ ನಮಸ್ಕಾರ ಅಣ್ಣಾರ ಇವ್ರು ನಮ್ಮ ಮನೆಯವ್ರಿ ಇದು ಹೊರಗೆ ಹೋಗಿದ್ರಿ ಈಗ ಬಂದ್ರ ನೋಡ್ರಿ ಹೌದನ್ರಿ ಅಣ್ಣಾರ ಬಾ ಖುಷಿ ಆಯ್ತ್ರಿಪ್ಪ ಅಂದಂಗೆ ಎಷ್ಟು ಜನ ಮಕ್ಕಳ್ರಿ ಅಣ್ಣಾರ ಒಂದು ಹೆಣ್ಣು ಒಂದು ಗಂಡು ನೋಡ್ರಿ ಅಷ್ಟೇ ನಾ ಇಬ್ರು ಗಂಡ ಐತಿ ಈಗ ಸದ್ಯಕ್ಕೆ ನನ್ನ ಮಗ ಅದೇ ಊರಾಗಿರ್ತಾನ ಹೊಸದಾಗಿ ಒಂದು ಶುರು ಮಾಡ್ಕೊಂಡು ನನ್ನ ಬಿಸ್ನೆಸ್ ಹಾಗಾಗಿ ಅಲ್ಲಿರ್ತಾನೆ ನಾನು ನನ್ನ ಮಗಳು ನನ್ನ ಹೆಂಡತಿ ಅಷ್ಟೇ ಇರ್ತೀವಿ ಶಾಂತ ಬಾ ಲೈಟ್ ಅದು ತೊಗೊಂಡೇನಿ ಮನೆಗೆ ಹೋಗೋಣ ಅಂದಂಗೆ ಅಕ್ಕಾರ ನನ್ನ ಹೆಂಡತಿಗೆ ಈ ಟ್ರಾನ್ಸ್ಫರ್ ಆದ ತಕ್ಷಣ ನಾವು ಬೇರೆ ಮನೆ ಮಾಡ್ಕೊಂಡು ಬರ್ತೇವಲ್ರಿ ಆಕಿಗೆ ದೊಡ್ಡ ಟೆನ್ಷನ್ ಅಂದರೆ ನನಗೆ ಅಲ್ಲಿ ಯಾರು ಫ್ರೆಂಡ್ಸ್ ಇರಲ್ಲ ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಬೇಜಾರು ಆಕಿಗೆ ದಯವಿಟ್ಟು ನಾಳೆ ಒಂದು ಸ್ವಲ್ಪ ಆತಂದ್ರೆ ನೀವು ಒಂದು ಸ್ವಲ್ಪ ನಮ್ಮ ಮನೆಗೆ ಬರೋದು ಹೋಗ್ಕೊಂತ ಮಾತಾಡ್ಕೊಂತೀರಲ್ಲ ಬರ್ತೇವೆ ತಗೋರಿ ಬರ್ತೇವೆ ಅಕ್ಕಾರಿಗೆ ಇಲ್ಲಿಗೆ ಬರಕ್ಕೆ ಹೇಳ್ಬಿಟ್ಟೇವ್ರಿ ಮತ್ತೇನು ಅಲ್ಲಿಗೆ ಹೋಗೋದು ಅಂತೇಳಿ ಅಂದಾಗ ಅಣ್ಣಾರ ಮನೆ ಬಗ್ಗೆ ವಿಚಾರಿಸಿರಿ ವಿಚಾರಿಸೇನ್ರಿ ಎಲ್ಲ ವಿಚಾರಿಸೇನಿ ಮನೆ ಬಗ್ಗೆ ನಮ್ಮ ಕೊಲ್ಲಿಗೆ ಒಬ್ರು ಹೇಳಿದ್ರು ಭಾಳ ಒಳ್ಳೆ ಮನೆ ಚಲೋ ಐತಿ ನೀರಿಂದ ಯಾವುದು ಚಿಂತಿಲ್ಲ ಬಾವಿ ಐತಿ ಈ ಥರ ಎಲ್ಲ ಭಾಳ ಹೇಳ್ಯಾರ್ರಿ ಭಾಳ ಅನುಕೂಲವಾದಂಥ ಮನೆ ಅಂತ ಹೇಳಿಂದ ಬಂದಿದ್ದು ನೋಡ್ರಿ ಈ ಕಡೆ ಆದಷ್ಟು ಬೇಗ ಅಣ್ಣಾರ ಯಾವುದಾದ್ರೂ ಒಳ್ಳೆ ದೊಡ್ಡದೊಂದು ಹೋಮ ಪೂಜೆ ಏನಾರ ಮಾಡಿಸ್ರಿ ನನಗೆ ಗೊತ್ತಿರೋರು ಬ್ರದರ್ ಬೇಕಾದ್ರೆ ಅವ್ರಿಗೆ ಹೇಳ್ತೀನಿ ಆದಷ್ಟು ಬೇಗ ದೊಡ್ಡದು ಯಾವುದಾದ್ರೂ ನವಗ್ರಹ ಶಾಂತಿ ಅಥವಾ ವಾಸ್ತು ಶಾಂತಿ ಅಥವಾ ಗಣ ಹೋಮ ಏನಾರ ಒಂದು ದೊಡ್ಡದು ಮಾಡಿಸ್ರಿ ಮನೆಗೂ ಒಳ್ಳೇದು ಮನೆಯಾಗಿದ್ದವ್ರಿಗೂ ಒಳ್ಳೇದು ನಂಗೆ ಗೊತ್ತಿರೋರೊಬ್ರು ಸ್ವಾಮಿಯರ್ ಅದಾರ ಅವ್ರಿಗೆ ಹೇಳೇನ್ರಿ ಬೇಕಾದ್ರೆ ನಾಳೆ ಬೆಟ್ಟಕ್ಕಿರನ ಸರಿ ರೀ ಅಕ್ಕಾರ ಆದರೆ ಈಗ ಬ್ಯಾಡ್ ತಡ್ರಿ ನಾನು ನಿಮ್ಗೆ ಏನು ಅನ್ನೋದು ಹೇಳ್ತೇನೆ ಅಂತ ಹಾಂ ಬರ್ತೇವೆ ತೋರಿ ಏನು ನಡಿ ಹೊಟ್ಟೆ ಸತಿ ಅಡಿ ಊಟಕ್ಕೆ ನೀಡು ನಾ ಹೇಳಿದ್ರ ಬಗ್ಗೆ ಒಂದು ಸ್ವಲ್ಪ ಲಕ್ಷ ಕೊಡ್ರಿ ಅಕ್ಕಾರ ಆಯ್ತು ರೀ ಶಾಂತ ಅಲ್ಲ ಪರಂದು ಅಕ್ಕ ಗಿರ್ಜಂದು ಅಕ್ಕ ನಮ್ದುಗೆ ಮನೆದು ಬಗ್ಗೆ ಸರಿದು ಇಲ್ಲ ಅದ್ರೊಳಗಡೆ ಸೈತಾನ್ಗೆ ಐತಿ ಅಂತ ಯಾಕೆ ಹೇಳ್ಬಾರ್ದು ಅಯ್ಯೋ ಹಂಗೆ ಹೇಳೋದು ಬ್ಯಾಡ ಸುಮ್ಮನಿರ ಯವ್ವ ಹೋದ ಸಲ ಬಾಡಿಗೆ ಇದ್ದಕ್ಕೆ ಬೆಂಡ್ಲಿ ಹೇಳಿ ಹೋಗ್ಬಿಟ್ಲ ಎಷ್ಟೆಲ್ಲ ರಾಡಿ ಆತು ಗೊತ್ತೈತಿಲ್ಲ ಮತ್ತೀಗ ಆಗ್ಬೇಕನ್ನೋದು
ಹೌದ್ವಾ ನನ್ನ ಗಂಡಾರ ಹೇಳ್ಬಿಟ್ಟ ನಿನಗೆ ಎದಕ್ಕೆ ಬೇಕು ಬಾಯಿ ಮುಚ್ಕೊಂಡಿರು ಏನು ನಮ್ಗೇನಿಲ್ಲ ಊರಾಗ ಬದುಕಕ್ಕೆ ಬಿಡ್ಬೇಕಂತ ಮಾಡಿಯಾ ಬ್ಯಾಡ ಅಂತ ಮಾಡಿಯಾ ತಣ್ಣಗೆ ಬಾಯಿ ಮುಚ್ಕೊಂಡಿರು ಅಂತ ಬೇದಾಡ್ಬಿಟ್ಟಾರ ಅದಕ್ಕೆ ಏನೋ ಮನಸ್ಸು ತಡಿಲಾರ್ದೆ ಹೆಣ್ಮಗಳು ಒಂಚೂರು ಒಳ್ಳೆ ಕಣ್ಣಂಗೆ ಕಾಣಲಲ್ಲ ಪಾಪ ಅದಕ್ಕೆ ಹೇಳಿದ್ದೆ ಅಯ್ಯೋ ಅವ್ರೇನು ಬಾಡಿಗೆ ಬಂದಾರ ನಾವಿಲ್ಲಿ ಸ್ವಂತ ಮನ್ಯಾಗ ಇರೋರು ಹಾಂ ಇವರು ಇಲ್ಲಿ ತೊಂದರೆ ಆತನ್ಕೋ ಈಗ ಮನ್ಯಾಗ ಒಂದು ವಾರ 15 ದಿನ ಖಾಲಿ ಮಾಡ್ಕೊಂಡು ಹೋಗಾರ ನಾವೆಲ್ಲಿಗೆ ಹೋಗೋಣ ಹೌದಿಲ್ಲ ನಮ್ಗೆ ಯಾಕೆ ಬೇಕು ಸುಮ್ಮನಿರು ಅದು ಯಾವುದೋ ಪೂಜೆ ಮಾಡ್ಸಕ್ಕೆ ಹೇಳಿಯಲ್ಲ ಅದನ್ನ ಮಾಡೋದ್ರಿಂದ ಒಂದು ಸ್ವಲ್ಪ ಮನೆ ಒಳಗೆ ಏನಾರ ಇದ್ದರೂ ಮನೆ ತಣ್ಣಗಿರ್ತೈತಿ ಹೌದಿಲ್ಲ ಪರಕ್ಕ ಹೇಳೋದಂತೂ ಹೇಳಿ ಬಿಡು ಹೋಲಿ ಯಾಕೆ ಭಾಳ ರುಚಿಗೈತಿ ಒಂದೆರಡು ಹಪ್ಪಳನಾರ ಹುರಿಬಾರ್ದನ ಅಯ್ಯ ನಿನ್ನೊಂದು ಕತೆ ತಗ ಮನಿ ಎಲ್ಲ ಒಗಾತ್ ಮಾಡಿ ಸಾಮಾನು ಹೊಂದಿಸಿ ಎಲ್ಲ ಇದು ಮಾಡೋಷ್ಟೊತ್ತಿಗೆ ನನ್ನ ಹೆಣ ಬಿದ್ದತಿ ಮತ್ತು ಹಪ್ಪಳ ಹುರಿಬಾರ್ದನಂತೆ ತನಗೆ ತಿಂದು ಹೇಳ್ರಿ ತಲೆ ಕೆಟ್ಟ ಹೋಗಕತ್ತಾಗ ಏ ಈಕಿನ ಈ ಹುಡುಗೊಂದು ಬಂದು ಊಟ ಮಾಡೋದು ಗೊತ್ತಿಲ್ಲ ಚಿನ್ನು ಏನವಾ ಊಟ ಮಾಡ್ಬಾ ಹೊತ್ತಾಗೈತಿ ನಂಗೆ ಯಾಕೆ ತಲೆ ಭಾಳ ಒಜ್ಜಾಗತ್ತವ ನಂಗೆ ಏನು ತಿನ್ಬೇಕು ಅಂತ ಅನ್ನಿಸ್ವಲ್ತು ನಂಗೆ ಏನು ಉಣ್ಣಂಗೆ ಆಗೋಲ್ತು ನಾವೆಲ್ಲ ಮಕ್ಕೊಂತೇನೆ ಅಲ್ಲ ಹಂಗೆ ಖಾಲಿ ಹೊಟ್ಟೆಗೆ ಮಕ್ಕೋಬಾರ್ದ ಒಲ್ಲೆ ಅಂತ ಒಂದ್ಸಲ ಹೇಳಿದ ಅರ್ಥ ಆಕತ್ತಿಲ್ಲವಾ ನಾವು ಒಲ್ಲೆ ಈ ಹುಡುಗಿಗೆ ಏನಾತಂತಿ ನನ್ನ ತಗ ಏನ್ರಿ ಅದು ಹೋಗ್ಲಿ ಬಿಡ್ರಿ ಅವ್ರು ಅಂದ್ರಲ್ಲ ಪಾರಕಾರ ಅಂತೇಳಿ ಒಬ್ರು ನಿಂತಿದ್ರ ತಲೆ ಮೇಲೆ ಸರಗಾಕೊಂಡ ಆ ಹೆಣ್ಮಗಳು ಹೇಳ್ದಂಗೆ ಒಂದು ಪೂಜೆ ಮಾಡ್ಸೋಣ ಏನ ನಂಗೆ ಗೊತ್ತಿತ್ತು ಕೇಳ್ತಿ ಈಗ ಅದನ್ನ ಅಂತೇಳಿ ನೋಡು ನಾ ಹೇಳ್ತೀನಿ ಪೂಜೆ ಗೀಜೆ ಬೇಡ ನನಗೆ ಬರೀ ಅವ್ರು ಪೂಜೆ ಮಾಡಿಸ್ಕೊರಿ ಅಂತಿದ್ರೆ ನನಗೆ ಅಷ್ಟೊಂದು ಏನೋ ಅನ್ನಿಸ್ತಿದ್ದಿಲ್ಲ ಆದರೆ ನನಗೆ ಐ ಆಮ್ ಶೋರ್ ನಾ ಹೇಳ್ತಾ ಇದ್ದೀನಿ ಆ ಪೂಜೆ ಮಾಡೋ ವ್ಯಕ್ತಿ ಇವ್ರಿಗೆ ಕಮಿಷನ್ ಇರ್ತೈತಿ ಇವ್ರು ಈ ಥರ ಹೇಳಿ ಇದು ಬಿದ್ದವ್ರನ್ನೆಲ್ಲ ಎದಕ್ಕೆ ಈ ಥರ ಪೂಜೆ ಮಾಡಿಸ್ಕೊರಿ ಹಂಗೆ ಹಿಂಗೆ ಅಂತೇಳಿ ಹೋಮ ಅದು ಇದು ಅಂತೇಳಿ ಇದು ಮಾಡ್ತಾರ ಅಷ್ಟಕ್ಕೆ 15-20 ಸಾವಿರ ರೂಪಾಯಿ ಅಂತೇಳಿ ಕೇಳ್ತಾನ ಬೇಡ ಸುಮ್ಮನೆ ರೊಕ್ಕದ ಆಸೆಗೆ ಮಾಡ್ತಾರ ಈ ಮನೆ ಏನಾಗೈತಿ ಇಷ್ಟು ಚಲೋ ಐತಿ ಇಷ್ಟು ಅನುಕೂಲವಾಗೈತಿ ಇನ್ನೇನು ಬೇಕು ಅಲ್ಲ ಮನೆ ಅನುಕೂಲವಾಗೈತಿ ಆದ್ರೂ ಒಂದು ಪೂಜೆ ಮಾಡಿಸಿದ್ರೆ ಚೆನ್ನಾಗಿರ್ತೈತನ ಅಯ್ಯೋ ಶಾಂತ ನಾವ್ ಇಷ್ಟು ಬಾಡಿಗೆ ಮನೆಗೆ ಹೋಗಿವಿ ಎಲ್ಲರೂ ಪೂಜೆ ಗೀಜೆ ಮಾಡ್ಸೇವನ ಸುಮ್ಮನಿರ ಪೂಜೆ ಮಾಡಿಸ್ತಾಳಂತ ಪೂಜೆ ಪೂಜೆ ಬೇಡ ಎಂಥದ್ದು ಬೇಡ ಮನೆ ಆರಾಮಾಗಿ ಐತಿ ತಣ್ಣಗೆ ಐತಿ ಸುಮ್ಮನೆ ರೊಕ್ಕ ಹಾಳು ಮಾಡ್ಕೊಂತಾಗ ಏನು ಹೇಳೋದು ನಿಮಗೆ ನಾನು ಅವ್ರಿಗೆ ತುಳಸಿ ಗಿಡ ಕೇಳಕ್ಕೆ ಹೋದೆ ಹಂಗೆ ಬಂದ್ಬಿಟ್ಟೆ ಏನು ಮಾಡಲಿ ಇದ್ದಂಗಿಲ್ಲನ ಅವ್ರ ಹತ್ರ ಅದಕ್ಕೆ ಸುಮ್ಮನಿದ್ರನ ಯಾವುದಕ್ಕೂ ಬೆಳಗ್ಗೆ ಒಂದ್ಸಲ ಕೇಳ್ತೇನೆ ತುಳಸಿ ಗಿಡ ಕೇಳಕ್ಕೆ ಹೋಗಿ ಅದನ್ನೇ ಕೇಳಾರ್ದಂಗೆ ಬಂದೇನು ನೋಡತ್ತಾಗ ಬಾಗ್ಲಕ್ಕೊಂದು ತುಳಸಿ ಗಿಡ ತಂದು ಹಚ್ಬೇಕ್ರಿ ಅವ್ರ ಕಡೆ ಐತಂದು ಕೇಳ್ತೀನಿ ಇತ್ತಂದ್ರೆ ಸರಿ ಇಲ್ಲ ಅಂದ್ರೆ ನಾಳೆ ಬರ್ತಾ ಕೆಲಸದಿಂದ ಆ ನರ್ಸರಿ ಒಳಗೆ ಹೋಗಿ ಒಂದು ತುಳಸಿ ಗಿಡ ತೊಗೊಂಬರ್ರಿ ಅದನ್ನ ಹಚ್ಚನಂತೆ ಏನು ಸರಿ ಇದು ನನ್ನ ಜಾಗ ಇಲ್ಲಿ ಯಾರಿರಕ್ಕೂ ನಾನು ಬಿಡಲ್ಲ ಇದು ನನ್ನ ಜಾಗ